दोषं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुख्यं तियं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजं तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಷಷ್ಠ ಸ್ಕಂಧ 4ನೇ ಅಧ್ಯಾಯದಲ್ಲಿ ಇವತ್ತು 25ನೇ ಶ್ಲೋಕ. ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ? ಕೇಳಿಸ್ತಾ ಇದೆ ಗುರುಗಳೇ. ಸರಿ ಗುರುಗಳೇ. 6ನೇ ಸ್ಕಂದದಲ್ಲಿ 4ನೇ ಅಧ್ಯಾಯದಲ್ಲಿ ಇವತ್ತು 25ನೇ ಶ್ಲೋಕ. ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ದೇಹೋऽಸವೋಕ್ಷಾಮನವೋ ಭೂತಮಾತ್ರಾಃ ನಾತ್ಮಾನಮನ್ಯಂ ಚ ವಿದುಃ ಪರಂ ಯತ್ ಸರ್ವಂ ಪುಮಾನ್ ವೇದ ಗುಣಂಶ್ಚ ತಜ್ಞೋ ನ ವೇದ ಸರ್ವಜ್ಞಮನಂತಮೀಡೇ. ದಕ್ಷ ಪ್ರಜಾಪತಿ ಹಂಸಗುಹ್ಯ ಸ್ತೋತ್ರದಿಂದ ಭಗವಂತನನ್ನ ಸ್ತೋತ್ರ ಮಾಡ್ತಾ ಮುಂದುವರಿಸ್ತಾ ಇದ್ದಾನೆ. ಈ ಹಿಂದೆ 2 ಶ್ಲೋಕಗಳಲ್ಲಿ ಆ ದಕ್ಷ ಪ್ರಜಾಪತಿ ಮಾಡಿದ ಸ್ತೋತ್ರವನ್ನ ನೋಡಿದ್ವಿ. ಇದು 3ನೇ ಶ್ಲೋಕ, ಹಂಸಗುಹ್ಯ ಸ್ತೋತ್ರದ 3ನೇ ಶ್ಲೋಕ. ದೇಹಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವನು ಕುಬೇರ, ಪ್ರಾಣಕ್ಕೆ ಅಭಿಮಾನಿಗಳು ಮರುತ್ತುಗಳು, 49 ಜನ ಮರುತ್ತುಗಳಿದ್ದಾರೆ. ಅವರೆಲ್ಲ ಪ್ರಾಣಾಭಿಮಾನಿಗಳು. ಇಂದ್ರಿಯಕ್ಕೆ ಅಭಿಮಾನಿ ಇಂದ್ರ ಮೊದಲಾದಂತಹ ದೇವತೆಗಳು ಇಂದ್ರಿಯಾಭಿಮಾನಿಗಳು. ಆಮೇಲೆ ಮನಸ್ಸಿಗೆ ಅಭಿಮಾನಿಗಳು ಮಹಾರುದ್ರ ದೇವರು. ಮನಸ್ಸನ್ನ ನಿಯಂತ್ರಣ ಮಾಡ್ತಕ್ಕಂತಹ ಮನೋಭಿಮಾನಿಗಳಾಗಿರ್ತಕ್ಕಂಥವರು ರುದ್ರದೇವರು. ಪಂಚಭೂತಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವನು ಗಣಪತಿ.
ಭೂತಾಭಿಮಾನಿ. ಇನ್ನು ಶಬ್ದ ಮೊದಲಾದಂತಹ ತನ್ಮಾತ್ರಗಳೇನಿದ್ದಾವೆ ಆ ಶಬ್ದಾದಿ ಗುಣಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂಥವರು ಬೃಹಸ್ಪತಿ ಮೊದಲಾದಂಥವರು. ಇವರು ಯಾರೇ ಆಗಿರ್ಲಿ, ಇವ್ರು ಯಾರೂ ಕೂಡ ತಮ್ಮನ್ನ ತಾವಾಗಲಿ ಅಥವಾ ಬೇರೆ ಪ್ರಪಂಚವನ್ನಾಗಲಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ಸರ್ವೋತ್ತಮನಾದಂತಹ ಆ ಪರಮಾತ್ಮನನ್ನ ಸರ್ವಥಾ ಅವರು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪೂರ್ಣವಾಗಿ ಆ ಭಗವಂತನನ್ನ ತಿಳಿಲಿಕ್ಕೆ ಇವರು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಇವರೆಲ್ಲ ಎಲ್ಲಾ ಜೀವರುಗಳ ಒಳಗೆ ಕೂತು ನಿಯಮನ ಮಾಡತಕ್ಕಂತಹ ತತ್ವಾಭಿಮಾನಿಗಳು. ದೇಹಾಭಿಮಾನಿಯಾದ ಕುಬೇರ ಇರಬಹುದು, ಪ್ರಾಣಾಭಿಮಾನಿಯಾದಂತಹ ಮರುತ್ತುಗಳಿರಬಹುದು, ಇಂದ್ರಿಯಾಭಿಮಾನಿಗಳಾದ ಇಂದ್ರಾದಿ ದೇವತೆಗಳಿರಬಹುದು, ಮನೋಭಿಮಾನಿಯಾದ ರುದ್ರ ಇರಬಹುದು, ಪಂಚಭೂತಾಭಿಮಾನಿಯಾದ ಗಣಪತಿ ಇರಬಹುದು, ಶಬ್ದಾದ್ಯಭಿಮಾನಿಯಾದ ಬೃಹಸ್ಪತ್ಯಾದಿಗಳಿರಬಹುದು. ಇವರ್ಯಾರೂ ಕೂಡ ತಮ್ಮನ್ನ ತಾವಾಗ್ಲಿ ಪ್ರಪಂಚವನ್ನಾಗ್ಲಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನ ಸರ್ವಥಾ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಜೀವಾಭಿಮಾನಿಯಾದಂತಹ ಬ್ರಹ್ಮದೇವರೇನಿದ್ದಾರೆ ಅವರು ಮಾತ್ರ, ಅದು ಕೂಡ ಭಗವಂತನ ಪೂರ್ಣಾನುಗ್ರಹದಿಂದ ತನ್ನನ್ನು ಮತ್ತು ಬೇರೆ ಪ್ರಪಂಚವನ್ನು ತಿಳಿಲಿಕ್ಕೆ ಸಾಧ್ಯ. ಸರ್ವಂ ಪುಮಾನ್ ವೇದ ಗುಣಾಂಶ್ಚ ತಜ್ಞಃ. ಆ ಇಡೀ ಪ್ರಪಂಚವನ್ನ, ಇಡೀ ಪ್ರಪಂಚದಲ್ಲಿ ಇರುವ ಎಲ್ಲಾ ಗುಣ ಕ್ರಿಯೆ ಮೊದಲಾದವುಗಳನ್ನ ಮತ್ತು ತನ್ನನ್ನ ಇದೆಲ್ಲವನ್ನೂ ಕೂಡ ಪೂರ್ಣವಾಗಿ ತಿಳಿಯುವಂತಹ ಸಾಮರ್ಥ್ಯ ಸಕಲ ಜೀವಾಭಿಮಾನಿಯಾದ ಜೀವೋತ್ತಮನಾದಂತಹ ಆ ಬ್ರಹ್ಮನಿಗೆ ಮಾತ್ರ ಭಗವಂತನ ಅನುಗ್ರಹದಿಂದ ಇದೆ. ಅವೆಲ್ಲವನ್ನೂ ಕೂಡ ಪೂರ್ತಿಯಾಗಿ ಆ ಬ್ರಹ್ಮ ತಿಳಿತಾ ಇದ್ರೂ ಕೂಡ ಪರಮಾತ್ಮನ ಮಹಿಮೆಯನ್ನ ಅವನು ಕೂಡ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಉಳಿದವರೆಲ್ಲ ತಮ್ಮನ್ನ ತಾವಾಗ್ಲಿ ಅಥವಾ ಬೇರೆ ಪ್ರಪಂಚವನ್ನಾಗ್ಲಿ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥವ್ರವರೆಲ್ಲ. ಹೀಗಿರುವಾಗ ಪರಮಾತ್ಮನನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಪೂರ್ಣವಾಗಿ ಅನ್ನೋದನ್ನು ಪ್ರತ್ಯೇಕ ಹೇಳಲೇಬೇಕಾಗಿಲ್ಲ. ಆದರೆ ಚತುರ್ಮುಖ ಬ್ರಹ್ಮ ಏನಿದ್ದಾನೆ, ಬ್ರಹ್ಮ ಅಂದ್ರೆ ಬ್ರಹ್ಮವಾಯು ರುಜುಗಳನ್ನ ಇಟ್ಕೊಳ್ಬೇಕು. ಅವರು ತಮ್ಮನ್ನಾಗ್ಲಿ ಈ ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲ ಗುಣ ಕ್ರಿಯೆ ಮೊದಲಾದವುಗಳನ್ನ ಪೂರ್ಣವಾಗಿ ತಿಳಿಲಿಕ್ಕೆ ಅವರಿಗೆ ಸಾಮರ್ಥ್ಯ ಇದೆ. ಆದರೂ ಕೂಡ ಪೂರ್ಣವಾಗಿ ಭಗವಂತನನ್ನ ಮಾತ್ರ ಅವರಿಂದಲೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಆ ಭಗವಂತನ ಮಹಿಮೆ ಹಾಗೆ, ಅದು ಅಪಾರ. ಅದಕ್ಕೆ ಒಂದು ಮಿತಿ ಅಂತ ಇಲ್ಲ. ಅವನು ಸರ್ವಜ್ಞ, ಅನಂತಂ ಸರ್ವಜ್ಞಂ. ಅದಕ್ಕೊಂದು ಅಂತ್ಯ ಅಂತ ಇಲ್ಲ. ಅವನು ಸರ್ವಜ್ಞ ಭಗವಂತ. ಅವನ ಮಹಿಮೆಯನ್ನ ಅವನು ಮಾತ್ರ ತಿಳಿಲಿಕ್ಕೆ ಸಾಧ್ಯ, ಬೇರೆ ಇನ್ಯಾರಿಂದಲೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಎಲೆ ಭಗವಂತನೇ, ನಿನ್ನನ್ನು ನಾನು ಸ್ತೋತ್ರ ಮಾಡ್ತೇನೆ ಅಂತ ಹೀಗೆ ದಕ್ಷ ಪ್ರಜಾಪತಿ ಸ್ತೋತ್ರ ಮಾಡ್ತಾ ಇದ್ದಾನೆ. ದೇಹ ಅಸವೋ ಅಕ್ಷಾಹ ಮನವೋ ಭೂತಮಾತ್ರಾಹ ನ ಆತ್ಮಾನಂ ಅನ್ಯಂಚ ವಿದುಹು ಅಂತ ಇದೆ ಇಲ್ಲಿ. ದೇಹ ಅಸವಃ ಅಕ್ಷಾಹ ಮನವಃ ಅಂತನ್ನೋ ಶಬ್ದಗಳಿಗೆ ಹಾಗರ್ಥ. ದೇಹ ಅಂದ್ರೆ ದೇಹಾಭಿಮಾನಿಯಾದ ಕುಬೇರ ಅಂತ ಅರ್ಥ. ಅಸವಃ ಅಂತಂದ್ರೆ ಪ್ರಾಣಗಳಿಗೆ ಅಭಿಮಾನಿಯಾದ ಮರುತ್ತುಗಳು ಅಂತ ಅರ್ಥ. ಬಹುವಚನ ಇದೆ, 49 ಜನ ಮರುತ್ತುಗಳವರು. ಮನವಃ ಅಂದ್ರೆ ಮನಸ್ಸಿಗೆ ಅಭಿಮಾನಿಯಾದ
ರುದ್ರ ಅಂತ ಅರ್ಥ. ಅಕ್ಷಾಹ ಅಂದ್ರೆ ಇಂದ್ರಿಯಗಳು, ಇಂದ್ರಿಯಾಭಿಮಾನಿಯಾದ ಇಂದ್ರಾದಿಗಳು ಅಂತ ಅರ್ಥ. ಹೀಗೆ ಈ ಶ್ಲೋಕಕ್ಕೆ ಅರ್ಥ. ಆದ್ರೆ ಬೇರೆ ವ್ಯಾಖ್ಯಾನಕಾರರು ಸ್ವಲ್ಪ ಬೇರೆ ವ್ಯತ್ಯಾಸವಾಗಿ ಇದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ದೇಹ ಅಂದ್ರೆ ದೇಹ ಅಂತಾನೆ ಅರ್ಥ ಮಾಡಿದ್ದಾರೆ. ದೇಹ ಅಂದ್ರೆ ದೇಹ, ಅಸವಹ ಅಂದ್ರೆ ಪ್ರಾಣಗಳು, ಅಕ್ಷ ಅಂದ್ರೆ ಇಂದ್ರಿಯಗಳು, ಅವುಗಳು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅವುಗಳು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಪ್ರತ್ಯೇಕ ಹೇಳಬೇಕೆ? ನಾವು ಜಡವಾದಂತಹ ದೇಹ, ಇಂದ್ರಿಯ ಮೊದಲಾದವುಗಳು ತಮ್ಮನ್ನ ತಾವು ತಿಳ್ಕೊಳ್ಳೋದಿಲ್ಲ ಮತ್ತು ಜಗತ್ತನ್ನ ತಿಳ್ಕೊಳ್ಳೋದಿಲ್ಲ ಅಂತನ್ನೋದು ಹೇಳೋ ಅಂತ ಅವಶ್ಯಕತೆ ಇಲ್ಲ. ಆದ್ರೆ ಅವ್ರು ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ದೇಹ, ಪ್ರಾಣ, ಇಂದ್ರಿಯ ಮೊದಲಾದವುಗಳು ಜಡ ಆದ್ರಿಂದ ಅವು ತಮ್ಮನ್ನ ತಾವು ತಿಳ್ಕೊಳ್ಳೋದಿಲ್ಲ, ಬೇರೆ ಪದಾರ್ಥಗಳನ್ನು ಕೂಡ ತಿಳ್ಕೊಳ್ಳೋದಿಲ್ಲ. ಹೇಗೋ ಹಾಗೆ ಜೀವನೂ ಕೂಡ ಅವನು ಚೇತನ ಆದ್ರಿಂದ ತನ್ನನ್ನ ಮತ್ತು ಬೇರೆ ಪದಾರ್ಥಗಳನ್ನ ಅವನು ತಿಳ್ಕೊಳ್ಳಬಲ್ಲ, ಆದರೂ ಪರಮಾತ್ಮನನ್ನ ತಿಳ್ಕೊಳ್ಳೋದಿಲ್ಲ ಅಂತ. ಹೀಗೆ ಆ ಶ್ಲೋಕಕ್ಕೆ ನೇರವಾಗಿ ಏನ್ ಅರ್ಥ ಕಾಣ್ತದೋ ಹಾಗೆ ಅರ್ಥ ಮಾಡಿಬಿಟ್ಟಿದ್ದಾರೆ. ಪರಮಾತ್ಮನನ್ನ ಅವನು ತಿಳ್ಕೊಳ್ಳೋದಿಲ್ಲ, ಯಾಕೆಂದ್ರೆ ಅವನು ಅನಂತ ಆದ್ರಿಂದ ಅಂತ. ಇಷ್ಟು ಅವ್ರದ್ದು ವ್ಯಾಖ್ಯಾನ. ಬೇರೆ ಇವೆಲ್ಲ ಇಂದ್ರಿಯಾದಿಗಳು ಜಡ ಆದ್ರಿಂದ ಅವು ತಮ್ಮನ್ನು ತಿಳ್ಕೊಳ್ಳೋದಿಲ್ಲ, ಬೇರೆ ಪದಾರ್ಥಗಳನ್ನು ಕೂಡ ತಿಳ್ಕೊಳ್ಳೋದಿಲ್ಲ. ಆದ್ರೆ ಜೀವ ಚೇತನ ಆದ್ರಿಂದ ಅವನು ತನ್ನನ್ನ ತಾನು ತಿಳ್ಕೊಳ್ತಾನೆ ಮತ್ತು ಬೇರೆ ಪದಾರ್ಥಗಳನ್ನು ತಿಳ್ಕೊಳ್ತಾನೆ, ಆದ್ರೂ ಪರಮಾತ್ಮನನ್ನ ತಿಳ್ಕೊಳ್ಳೋದಿಲ್ಲ ಅಂತ. ಇದು ನೇರವಾಗಿ ಮೇಲ್ನೋಟಕ್ಕೆ ಕಾಣುವ ಅರ್ಥ, ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಅಲ್ಲೇನಿದೆ ಕೊನೆಗೆ ಮೂರನೇ ಇದರಲ್ಲಿ ಪಾದದಲ್ಲಿ ಸರ್ವಂ ಪುಮಾನ್ ವೇದ ಅಂತಿದೆ. ತನ್ನ ಶರೀರ ಮುಂತಾದವುಗಳನ್ನೆಲ್ಲವನ್ನೂ ತಿಳಿತಾನೆ ಜೀವ ಅಂತ. ಇದು ಅಸಂಗತ ಆಗ್ತದೆ. ಯಾಕೆ ಅಂದ್ರೆ ಜೀವನಿಗೆ ಎಲ್ಲದರ ಜ್ಞಾನ ಇಲ್ಲ. ತನ್ನ ಶರೀರಕ್ಕೆ ಬರುವಂತಹ ರೋಗ ಮೊದಲಾದವುಗಳ ಜ್ಞಾನವೇ ಇಲ್ಲ. ತನಗೆ ಏನಾದರೂ ತೊಂದರೆ ಆದಾಗ, ರೋಗ ಮೊದಲಾದವುಗಳು ಬಂದಾಗ ತನಗೆ ಯಾಕೆ ಬಂತು, ಏನಾಯ್ತು ಅಂತ ಗೊತ್ತಾಗದೆ ವೈದ್ಯರ ಹತ್ರ ಹೋಗೋದು ಎಲ್ರಿಗೂ ಕಂಡೇ ಇದೆ. ಹೀಗಿರುವಾಗ ಸರ್ವಂ ವೇದ ಅನ್ನೋದು ಹೇಗೆ ಕೊಡ್ತದೆ? ಜೀವ ಎಲ್ಲವನ್ನು ತಿಳ್ಕೊಳ್ತಾನೆ ಅಂತ ಅನ್ನೋದು ಸರಿಯಾಗೋದಿಲ್ಲ. ಮತ್ತೆ ದೇಹ, ಅಸವಹ, ಅಕ್ಷಾಹ ಅನ್ನೋ ಶಬ್ದಗಳಿಂದ ಜಡವಾದ ಪದಾರ್ಥಗಳನ್ನೇ, ದೇಹ ಮುಂತಾದವುಗಳನ್ನೇ ತಗೊಂಡ್ರೆ ಅವುಗಳಿಗೆ ತಿಳಿಯುವ ಪ್ರಸಕ್ತಿಯೇ ಇಲ್ವಲ್ಲ, ತಿಳಿಯುವ ಶಕ್ತಿಯೇ ಇಲ್ಲ. ಅಪ್ರಸಕ್ತವಾದದ್ದನ್ನು ನಿಷೇಧ ಮಾಡದಂಗ ಆಗ್ತದೆ. ಅವುಗಳು ತಿಳಿಯೋದಿಲ್ಲ ಅಂತಂದು ಹೇಳಿದ್ರೆ ತಿಳಿತದೆ ಅಂತ ಯಾರು ಹೇಳಿದವ್ರು ಯಾರು? ಎಲ್ರಿಗೂ ಗೊತ್ತೇ ಇದೆ ಪ್ರಸಕ್ತವೇ ಇಲ್ಲ. ಅಪ್ರಸಕ್ತವಾದದ್ದನ್ನು ನಿಷೇಧ ಮಾಡಿದ ಹಾಗಾಗ್ತದೆ. ಆಮೇಲೆ ಇನ್ನೊಂದು ಅಕ್ಷಾಹ ಅಂತ ಇದೆ ಇಲ್ಲಿ. ಅಕ್ಷಾಹ ಅಂತನ್ನೋ ಶಬ್ದಕ್ಕೆ ಇಂದ್ರಿಯಗಳು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಸಂಸ್ಕೃತದಲ್ಲಿ ಇಂದ್ರಿಯ ಅನ್ನೋ ಅರ್ಥದಲ್ಲಿ ಇರುವಂತಹ ಅಕ್ಷ ಶಬ್ದ ನಪುಂಸಕಲಿಂಗ. ಆದ್ರೆ ಇಲ್ಲಿ ಅಕ್ಷಾಹ ಅಂತ ಪುಲ್ಲಿಂಗದಲ್ಲಿದೆ. ಪುಲ್ಲಿಂಗದಲ್ಲಿ ಇರುವಂತಹ ಅಕ್ಷ ಅನ್ನೋ ಶಬ್ದಕ್ಕೆ ದೇವತೆಗಳು ಅಂತ ಅರ್ಥ ಮಾಡಬೇಕೇ ಹೊರತು ಇಂದ್ರಿಯಗಳು ಅಂತ ಅರ್ಥ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಇಂದ್ರಿಯಗಳು ಅಂತ ತಿಳಿಸುವಂತಹ ಅಕ್ಷ ಶಬ್ದ ಸಂಸ್ಕೃತದಲ್ಲಿ ನಪುಂಸಕಲಿಂಗ ಶಬ್ದ. ಇಲ್ಲಿ ಸ್ಪಷ್ಟವಾಗಿ ಪುಲ್ಲಿಂಗದಲ್ಲಿ ಬಳಸಿದ್ದಾರೆ. ಹಾಗಾಗಿ ಇಂದ್ರಿಯಗಳು ಅನ್ನೋ ಅರ್ಥನೇ ಮಾಡ್ಲಿಕ್ಕೆ ಬರೋದಿಲ್ಲ. ಇಂದ್ರಿಯಾಭಿಮಾನಿ ದೇವತೆಗಳು ಅಂತಾನೆ ಅರ್ಥ ಮಾಡ್ಬೇಕು. ಮ್ಯೂಟ್ ಮಾಡ್ಕೊಳ್ರಿ. ಹಾಗೆ ಒಂದು ಅಕ್ಷಾಹ ಅನ್ನೋ ಶಬ್ದವನ್ನ ಪುಲ್ಲಿಂಗದಲ್ಲಿ ಹಾಕುವ ಮೂಲಕ ಅಲ್ಲಿ ಜಡವಾದ ಇಂದ್ರಿಯಗಳನ್ನ ಹೇಳ್ತಾ ಇರೋದಲ್ಲ, ಇಂದ್ರಿಯಾಭಿಮಾನಿ ದೇವತೆಗಳನ್ನ ಹೇಳ್ತಾ ಇರೋದು ಅನ್ನೋದನ್ನ ತಿಳಿಸಿರೋದ್ರಿಂದ ಆ ಅಕ್ಷ ಶಬ್ದ ಜೊತೆಗೆ ಉಳಿದ ಶಬ್ದಗಳೆಲ್ಲ ಇರೋದ್ರಿಂದ ಆ ಶಬ್ದಗಳು ಕೂಡ ಜಡವಾದ ಆ ಪದಾರ್ಥಗಳನ್ನ ಹೇಳ್ತಾ ಇಲ್ಲ, ಅದರ ಅಭಿಮಾನಿಗಳನ್ನ ಹೇಳ್ತಾ ಇದೆ ಅಂತ ಅನ್ನೋದನ್ನ ಅದರ ಜೊತೆಗೆ ಹೇಳಿದ ಶಬ್ದಗಳ ಜೊತೆಗೆ
ಹೇಳಿರೋದ್ರಿಂದಲೇ ಇಟ್ಕೊಳ್ಬೇಕು, ಗೊತ್ತಾಗ್ಬಿಡ್ತದೆ. ಪುಮಾನ್ ಸರ್ವಂ ವೇದ ಅಂತ ಇದೆ. ಅಲ್ಲಿ ಪುಮಾನ್ ಸರ್ವಂ ವೇದ ಅಂತಂದ್ರೆ ಪುಮಾನ್ ಅಂದ್ರೆ ಜೀವ ಅಂತ ಅರ್ಥ ಅಲ್ಲ, ಜೀವಾಭಿಮಾನಿಯಾದ ಬ್ರಹ್ಮ ಅಂತ ಅರ್ಥ. ಜೀವೋತ್ತಮನಾದ ಜೀವಾಭಿಮಾನಿಯಾದ ಬ್ರಹ್ಮ. ಅವನು ಎಲ್ಲ ಪ್ರಪಂಚವನ್ನ ಆಲೋಚನೆ ಮಾಡಿದ್ರೆ ತಿಳ್ಕೊಳ್ಬಲ್ಲ. ಆಲೋಚನೆ ಸರ್ವ ವಿಷಯಂ ಜ್ಞಾನಂ ಬ್ರಹ್ಮಜ್ಞಾನಂ. ಆಲೋಚನೆಯನ್ನು ಮಾಡಿದ್ರೆ ಎಲ್ಲ ಜಗತ್ತಿನ ಪ್ರತಿಯೊಂದು ಪದಾರ್ಥಗಳ ಜ್ಞಾನವೂ ಕೂಡ ಬ್ರಹ್ಮದೇವರಿಗೆ ಇದೆ. ಅವನು ಸರ್ವಜ್ಞ. ಹಾಗಾಗಿ ಸರ್ವಂ ಪುಮಾನ್ ವೇದ ಅವನು. ಆದರೂ ಭಗವಂತನನ್ನ ಅವನು ಕೂಡ ಪೂರ್ತಿಯಾಗಿ ತಿಳ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ಅವನು ಅನಂತ ಅಂತರ್ಥ. ಹಾಗೆ ಈ ರೀತಿ ಬಹಳ ಸೊಗಸಾಗಿದೆ ಈ ಶ್ಲೋಕಕ್ಕೆ ಅರ್ಥ. ಅದನ್ನ ಬೇರೆ ವ್ಯಾಖ್ಯಾನಕಾರರು ಕಂಡುಕೊಳ್ಳಿಕ್ಕೆ ಸಮರ್ಥರಾಗಲಿಲ್ಲ. ಮಧ್ವಾಚಾರ್ಯರು ಇದಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾ ಸ್ಕಂದ ಪುರಾಣದ ವಾಕ್ಯವನ್ನ ಉದಾಹರಿಸಿ ಈ ಅರ್ಥವನ್ನ ಸ್ಪಷ್ಟಪಡಿಸಿದ್ದಾರೆ. ದೇಹಮಾನಿ ವೈಶ್ರವಣೋ ಮರುತಃ ಪ್ರಾಣಮಾನಿನಃ ಇಂದ್ರಾದ್ಯ ಇಂದ್ರಿಯಾತ್ಮಾನೋ ರುದ್ರೋಂತಕರಣಾತ್ಮಕಃ ನೈತೆ ವಿದಂತಿ ಸ್ವಾತ್ಮಾನಂ ಪರಂ ವಾಪಿ ವಿಮೋಹಿತಾಃ ಜೀವಾಭಿಮಾನಿ ಬ್ರಹ್ಮಾತು ಸರ್ವಂ ವೇದ ಪ್ರಜಾಪತಿಃ ಸೋಪಿ ವೇದ ಹರಿಂ ನೈವ ಸಮ್ಯಕ್ ಸೈವ ಹಿ ಸರ್ವವಿತ್ ಇತಿ ಚ. ಎಷ್ಟು ಸ್ಪಷ್ಟವಾಗಿ ಈ ಶ್ಲೋಕದ ವ್ಯಾಖ್ಯಾನದಂತೆಯೇ ಇದೆ. ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ, ವಿಜಯಧ್ವಜ ಅವರು ಮ್ಯೂಟ್ ಮಾಡ್ಕೊಳ್ಳಿ. ನಾನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ. ಯಾರಾದ್ರೂ ಮಾಡ್ತೀರಾ? ಸೌಂಡ್ ಬರ್ತಾ ಇದೆ ನೋಡಿ. ವಿಜಯಧ್ವಜ ಅವ್ರದ್ದು ಮ್ಯೂಟ್ ಮಾಡಿ. ದೇಹಾಭಿಮಾನಿ ವೈಶ್ರವಣೋ ಮರುತ ಪ್ರಾಣಮಾನಿನಃ ಅಂತ ಇಲ್ಲಿ ಏನೇನು ಶಬ್ದಗಳನ್ನು ಹೇಗೆ ಹೇಳಿದ್ದಾರೋ ಹಾಗೆ ಅದಕ್ಕೆ ವ್ಯಾಖ್ಯಾನದಂತೆ ಸ್ಕಂದ ಪುರಾಣ ಹೇಳ್ತಾ ಇದೆ. ದೇಹಾಭಿಮಾನಿ ವೈಶ್ರವಣ ಅಂದ್ರೆ ಕುಬೇರ, ಮರುತಃ ಪ್ರಾಣಮಾನಿನಃ ಪ್ರಾಣಾಭಿಮಾನಿಗಳು ಮರುತ್ತುಗಳು, ಇಂದ್ರಿಯಾಭಿಮಾನಿಗಳು ಇಂದ್ರಾದಿಗಳು, ಅಂತಃಕರಣಾಭಿಮಾನಿ ರುದ್ರ ಅಂತಃಕರಣ ಅಂತ ಅಲ್ಲಿ ಹೇಳಿದ್ದಾರೆ, ಇಲ್ಲಿ ಮನಃ ಅಂತ ಹೇಳಿದ್ದಾರೆ. ನೈತ ವಿಂದಂತಿ ಸ್ವಾತ್ಮಾನಂ, ಇವರ್ಯಾರೂ ಕೂಡ ತಮ್ಮನ್ನ ತಾವು ತಿಳ್ಕೊಳ್ಳೋದಿಲ್ಲ. ಅವರೆಲ್ಲರೂ ಕೂಡ ವಿಮೋಹಿತಾಹ, ಭಗವಂತನ ಆ ಬಂಧಕ ಶಕ್ತಿಯಿಂದ ಮೋಹಗೊಳ್ತಾ ಇದ್ದಾರೆ. ಆದ್ರಿಂದ ಇವರ್ಯಾರು ತಮ್ಮ ಸ್ವರೂಪವನ್ನಾಗ್ಲಿ ಅಥವಾ ಪರರ ಸ್ವರೂಪವನ್ನಾಗ್ಲಿ ಚೆನ್ನಾಗಿ ತಿಳ್ಕೊಳ್ಳೋದಿಲ್ಲ. ಜೀವಾಭಿಮಾನಿಯಾದ ಬ್ರಹ್ಮ ಮಾತ್ರ ಎಲ್ಲವನ್ನೂ ತಿಳ್ಕೊಳ್ತಾನೆ. ಜೀವಾಭಿಮಾನಿ ಬ್ರಹ್ಮಾತು ಸರ್ವಂ ವೇದ ಪ್ರಜಾಪತಿ. ಆದರೂ ಸೋಪಿ ಹರಿಂ ನೈವ ಸಮ್ಯಕ್ ವೇದ, ಭಗವಂತನನ್ನ ಅವನು ಕೂಡ ಚೆನ್ನಾಗಿ ತಿಳ್ಕೊಳ್ಳೋದಿಲ್ಲ ಅಂತ. ಸೈವ ಹಿ ಸರ್ವವಿತ್, ಅವನನ್ನ ಅವನೇ ತಿಳ್ಕೊಳ್ಳಬಲ್ಲ ಭಗವಂತ, ಅವನೊಬ್ಬನೇ ಸರ್ವಜ್ಞ, ಅವನೇ ಅನಂತ ಅಂತ ಹೀಗೆ ಸ್ಕಂದ ಪುರಾಣದಲ್ಲಿ ಹೇಳಿದ್ದಾರೆ. ಆ ವಾಕ್ಯವನ್ನು ಉದಾಹರಿಸಿ ಮಧ್ವಾಚಾರ್ಯರು ನಮಗೆ ಈ ಶ್ಲೋಕದ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿದ್ದಾರೆ. ದೇಹೋ ಸವೋಕ್ಷಾ ಮನವೋ ಭೂತ ಮಾತ್ರಾಃ ಆತ್ಮಾನಮನ್ಯಂ ಚ ವಿದುಃ ಪರಂ ಯತ್ ಸರ್ವಂ ಪುಮಾನ್ ವೇದ ಗುಣಾಂಶ್ಚ ತಜ್ಞೋ ನ ವೇದ ಸರ್ವಜ್ಞಮನಂತಮೀಡೇ ಯದೋಪರಾಮೋ ಮನಸೋ ನಾಮ ರೂಪಸ್ಯ ದೃಷ್ಟಿ ಸ್ಮೃತಿ ಸಂಪ್ರಮೋಷಾತ್ ಯಯೀಯತೆ ಕೇವಲಯಾ ಸ್ವಸಂಸ್ಥಯಾ ಹಂಸಾಯ ತಸ್ಮೈ ಶುಚಿ ಸದ್ಮನೇ ನಮಃ. ಮ್ಯೂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ ವಿಜಯಧ್ವಜವ್ರದ್ದು ಯಾರಿಗೂ? ಯಾಕಾಗ್ತಾ ಇಲ್ಲ ಗೊತ್ತಿಲ್ಲ. ಇದ್ದೀರಾ ವಿಜಯಧ್ವಜ ಅವರು? ಕೇಳಿಸ್ಕೊತಾ ಇದ್ದೀರಾ?
ದಕ್ಷ ಪ್ರಜಾಪತಿ ತನ್ನ ಸ್ತೋತ್ರವನ್ನ ಮುಂದುವರಿಸ್ತಾ ಇದ್ದಾನೆ. ಭಗವಂತ ತನ್ನ ಇಚ್ಛೆಯಿಂದಲೇನೆ ಈ ಇಡೀ ಪ್ರಪಂಚವನ್ನ ಸೃಷ್ಟಿ ಮಾಡ್ತಾನೆ. ಜೀವ ಪ್ರತಿ ದಿವಸ 3 ಅವಸ್ಥೆಗಳನ್ನ ಪಡಿತಾನೆ. ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ. ಈ ಪ್ರಪಂಚ ಅಂತನ್ನೋದು ನಾಮರೂಪಾತ್ಮಕವಾದದ್ದು. ನಾಮರೂಪರೂಪಸ್ಯ ಅಂದ್ರೆ ನಾಮಾತ್ಮಕವಾದ ರೂಪಾತ್ಮಕವಾದಂತಹ ಈ ಪ್ರಪಂಚವನ್ನ ತಿಳಿಸ್ತಕ್ಕಂಥದ್ದು ಮನಸ್ಸು. ಆ ಮನಸ್ಸು ಸ್ವಪ್ನ ಕಾಲದಲ್ಲಿ ಮತ್ತು ಸುಷುಪ್ತಿ ಕಾಲದಲ್ಲಿ ಜೀವನ ಇಚ್ಛೆಗೆ ಅನುಗುಣವಾಗಿ ಇರೋದಿಲ್ಲ. ನಮಗೆ ಹೇಗೆ ಬೇಕೋ ಹಾಗೆ ಸ್ವಪ್ನವನ್ನ ಕಾಣಲಿಕ್ಕೆ ನಮ್ಮ ಕೈಯಿಂದ ಸಾಧ್ಯ ಇಲ್ಲ. ಸುಷುಪ್ತಿಯಲ್ಲಂತೂ ಎಲ್ಲಾ ಇಂದ್ರಿಯಗಳು ಹೊರತಾಗಿ ಬಿಟ್ಟಿರ್ತದೆ. ಹಾಗಾಗಿ ಆ ಸಮಯದಲ್ಲಿ, ಸ್ವಪ್ನ ಸಮಯದಲ್ಲಿ ಮತ್ತು ಸುಷುಪ್ತಿ ಕಾಲದಲ್ಲಿ ಅದು ಜೀವನ ಇಚ್ಛೆಗೆ ಒಳಪಡದೆ ಕೇವಲ ಭಗವಂತನ ಇಚ್ಛೆಯಿಂದಲೇನೆ ಅಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಬಾಹ್ಯ ಪ್ರಪಂಚದ ಯಾವ ವ್ಯಾಪಾರವೂ ನಡೆಯೋದಿಲ್ಲ ಆ ಸಮಯದಲ್ಲಿ. ಎಲ್ಲ ಉಪರತಾಗಿರತ್ತೆ. ಈ ಹೊರಗಿನ ನಾಮಾತ್ಮಕವಾದ ರೂಪಾತ್ಮಕವಾದ ಪ್ರಪಂಚದ ಯಾವ ಅನುಭವದ ಸ್ಮರಣೆಗಳೂ ಕೂಡ ಜೀವನಿಗೆ ಇರೋದಿಲ್ಲ. ಆಮೇಲೆ ಎಚ್ಚರ ಆದ ಮೇಲೆ ನಾನು ಇದುವರೆಗೂ ಸುಖವಾಗಿ ಮಲ್ಕೊಂಡಿದ್ದೆ ಅಂತ ಜ್ಞಾನ ಬರ್ತದೆ. ಅವನು ಅನ್ಕೊಳ್ತಾನೆ, ನನಗೆ ಇದುವರೆಗೆ ಅಂದ್ರೆ ನಾನು ಮಲ್ಕೊಂಡು ಏಳೋವರೆಗೆ ನನಗಿಂತ ಬೇರೆಯಾಗಿ ನನಗೆ ಈ ಸ್ವಪ್ನದ ಅವಸ್ಥೆಯನ್ನ, ಸುಷುಪ್ತಿ ಅವಸ್ಥೆಯನ್ನ ಯಾರು ತಂದು ಕೊಟ್ಟಿದ್ದಾರೋ ಅವನೇ ನನಗೆ ಎಚ್ಚರವನ್ನ ಮಾಡಿದ. ಅಂತಹ ಒಬ್ಬ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಳ್ತಾನೆ. ಅಲ್ಲಿವರೆಗೂ ಅವನಿಗೆ ಯಾವ ಜ್ಞಾನವೂ ಇರೋದಿಲ್ಲ. ನಿದ್ದೆಯಲ್ಲಾಗ್ಲಿ ಸ್ವಪ್ನದಲ್ಲಾಗ್ಲಿ ಅವನು ತಾನು ತನ್ನ ಅಧೀನವಾಗಿ ಇರೋದೇ ಇಲ್ಲ. ಎದ್ದ ಮೇಲೆ ಗೊತ್ತಾಗ್ತದೆ ಅವನಿಗೆ, ಇದುವರೆಗೂ ನಾನು ಬೇರೆ ಯಾರೋ ಒಬ್ಬರ ಅಧೀನವಾಗಿ ಇದ್ದೆ. ಅವನೇ ನನಗೆ ಸ್ವಪ್ನವನ್ನ, ಸುಷುಪ್ತಿಯನ್ನ ತಂದುಕೊಟ್ಟ. ಈಗ ಅವನೇ ನನಗೆ ಎಚ್ಚರಗೊಳಿಸ್ತಾ ಇದ್ದಾನೆ. ಅವನೇ ನನಗೆ ಈ ಜಾಗೃತ ಅವಸ್ಥೆಯನ್ನು ಕೂಡ ಉಂಟು ಮಾಡ್ತಾ ಇದ್ದಾನೆ ಅಂತನ್ನೋದು ಎಚ್ಚರ ಆದ ಮೇಲೆ ಗೊತ್ತಾಗ್ತದೆ. ಅಂತಹ ಒಬ್ಬ ಪರಮಾತ್ಮ ಅಂತ ಇದ್ದಾನೆ ಅನ್ನೋ ಜ್ಞಾನೋದಯ ಆಗೋದು ಎಚ್ಚರ ಆದ ಮೇಲೆ. ಅಂತಹ ಆ ಭಗವಂತ ಏನಿದ್ದಾನೆ ಅವನು ಶುಚಿ ಸದ್ಮನೆ ಅಂದ್ರೆ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾಗಿದ್ದಾನೆ. ಹಂಸ ಅಂದ್ರೆ ನಿತ್ಯ ನಿರ್ದುಷ್ಟನಾಗಿರ್ತಕ್ಕಂಥವನವನು. ಯಾವ ದೋಷಗಳು ಅವನಲ್ಲಿ ಇಲ್ಲ. ನಿತ್ಯ ನಿರ್ದೋಷ ಸಾರರೂಪನಾಗಿರ್ತಕ್ಕಂತಹ ಎಲೆ ಭಗವಂತನೇ ನಿನಗೆ ನಮಸ್ಕಾರ ಅಂತ ಹೀಗೆ ಸ್ತೋತ್ರ ಮಾಡ್ತಾ ಇದ್ದಾರೆ ದಕ್ಷ ಪ್ರಜಾಪತಿಗಳು. ಇಲ್ಲೂ ಕೂಡ ಬಹಳ ಸೊಗಸಾಗಿರ್ತಕ್ಕಂತಹ ಸ್ತೋತ್ರ. ಈ ಶ್ಲೋಕದಲ್ಲಿಯೂ ಕೂಡ ನಾಮರೂಪರೂಪಸ್ಯ ಅಂತ ಇದೆ. ಯದೋಪರಾಮೋ ಮನಸೋ ನಾಮರೂಪರೂಪಸ್ಯ ದೃಷ್ಟಿ ಸ್ಮೃತಿ ಸಂಪ್ರಮೋಷಾತ್ ಅಂತ ಪದಗಳಿದ್ದಾವೆ. ಮೇಲ್ನೋಟಕ್ಕೆ ಇಲ್ಲೂ ಕೂಡ ಸರಿಯಾಗಿ ನಮಗೆ ಬೇಗ ಅರ್ಥ ಆಗೋದಿಲ್ಲ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಶ್ರೀಧರೀಯ ವ್ಯಾಖ್ಯಾನದಲ್ಲಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಅದೃಷ್ಟಧಾಮತ್ವ ಮುಕ್ತ ಸ್ವಪ್ರಕಾಶತ್ವಮಾಹ
ಯದಾ ಮನಸಃ ಉಪರಾಮಃ ಸಮಾಧಿಃ ನತು ಸುಷುಪ್ತಾವಿವ ಲಯೋ ನ ಚ ಜಾಗೃತ್ ಸ್ವಪ್ನಯೋರಿವ ವಿಕ್ಷೇಪಃ ಅಂತ. ಮನಸ್ಸಿಗೆ ಸುಷುಪ್ತಿ ಕಾಲದಲ್ಲಿ ಲಯ ಇದೆ, ಜಾಗರ ಮತ್ತು ಸ್ವಪ್ನಗಳಲ್ಲಿ ಮನಸ್ಸು ಬೇರೆ ವಿಷಯಗಳ ಕಡೆಗೆ ಹರಿತದೆ. ಆದರೆ ಸಮಾಧಿಯಲ್ಲಿ ಇದೆರಡೂ ಇಲ್ಲ. ಯಾಕೆ ಅಂದ್ರೆ ಆವಾಗ ಅನುಭವ ಮತ್ತು ಸ್ಮರಣ ಎರಡೂ ನಾಶ ಆಗಿರ್ತದೆ. ಇಂತಹ ಸಮಾಧಿಯಲ್ಲಿ ಭಗವಂತ ಜೀವನಿಗೆ ಸ್ವರೂಪ ಜ್ಞಾನದಿಂದಲೇ ವೇದ್ಯನಾಗ್ತಾನೆ. ಹೀಗೆ ಅವನು ಸ್ವಪ್ರಕಾಶ ಅಂತ ಕರೆಸ್ಕೊಳ್ತಾನೆ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ ಶ್ರೀಧರಿಯ ವ್ಯಾಖ್ಯಾನದಲ್ಲಿ. ಇದನ್ನ ಈ ಶ್ಲೋಕಕ್ಕೆ ಈ ರೀತಿ ಅರ್ಥವನ್ನ ಮಾಡೋದು ಸರಿಯಲ್ಲ. ಸ್ವಪ್ರಕಾಶ ಅಂತನ್ನೋ ಶಬ್ದಕ್ಕೆ ಅವರ ಸಿದ್ಧಾಂತದ ಪ್ರಕಾರ, ಅದ್ವೈತ ಸಿದ್ಧಾಂತದಲ್ಲಿ ಸ್ವಪ್ರಕಾಶ ಅಂತನ್ನೋ ಶಬ್ದಕ್ಕೆ ಅವೇದ್ಯ ಅಂತ ಅರ್ಥ. ಅವರೇ ಒಪ್ಪಿಕೊಂಡಿರ್ತಕ್ಕಂತಹ ಅರ್ಥ. ಅದಕ್ಕೆ ವಿರುದ್ಧವಾಗಿ ಸ್ವಪ್ರಕಾಶ ಪರಬ್ರಹ್ಮರು ಸ್ವರೂಪ ಜ್ಞಾನದಿಂದ ವೇದ್ಯರಾಗ್ತಾರೆ ಅಂತ ಹೇಳೋದು ಕೂಡೋದಿಲ್ಲ. ಆಮೇಲೆ ಉಪರಾಮ ಅಂತಿದೆ ಇಲ್ಲಿ, ಯದೋಪರಾಮೋ ಮನಸಃ ಅಂತ. ಉಪರಾಮ ಅಂತಂದ್ರೆ ಉಪರಮ, ಏನೂ ಚಟುವಟಿಕೆ ಮಾಡದೇ ಇರೋದು. ಇದು ಸುಷುಪ್ತಿಯಲ್ಲಿ ಮಾತ್ರ ಸಾಧ್ಯ, ಮನಸ್ಸಿನ ಉಪರಾಮ. ಅನುಭವ ಮತ್ತು ಸ್ಮರಣೆ ಎರಡೂ ಇಲ್ಲದಂತಹ ಉಪರಾಮ ಅಂದ್ರೆ ಅದು ಸುಷುಪ್ತಿ ಅಂತಾನೆ ಹೇಳಬೇಕು, ಹೊರತು ಸಮಾಧಿ ಅಲ್ಲ. ಸಮಾಧಿಯಲ್ಲಿ ಮನಸ್ಸು ಹೊರಗಿನ ವಿಷಯ ಪದಾರ್ಥಗಳಿಂದ ಈಚೆಗೆ ಬಂದರೂ ಕೂಡ ಮಾನಸವಾದ ವಾಸನಾಮಯವಾದ ಭಗವಂತನ ಪ್ರತೀಕವನ್ನ ಏಕಾಗ್ರತೆಯಿಂದ ನೋಡ್ತಾ ಇರ್ತದೆ. ಮತ್ತೆ ಆ ಪ್ರತೀಕದಲ್ಲಿ ಭಗವಂತ ಇದ್ದಾನೆ ಅನ್ನೋ ನಿರಂತರವಾದ ಸ್ಮರಣೆ ಮಾಡ್ತಾನೆ ಇರ್ತದೆ. ಆದ್ರಿಂದ ದೃಷ್ಟ ಸ್ಮೃತಿ ಸಂಪ್ರಮೋಷಾತ್ ಅಂತಿದೆಯಲ್ಲ ಇಲ್ಲಿ, ಆ ಸಂಪ್ರಮೋಷ ಅನ್ನೋದು ಸಮಾಧಿಯಲ್ಲಿ ಇರೋದಿಲ್ಲ. ಅವರು ಸಮಾಧಿ ಅಂತ ಅರ್ಥ ಮಾಡಿದ್ದಾರೆ ಇದಕ್ಕೆ. ಸಮಾಧಿ ಅವಸ್ಥೆಯಲ್ಲಿ ಯಾವುದು ಕೂಡ ಇರೋದಿಲ್ಲ ಅಂತ ಅರ್ಥ ಮಾಡಿದ್ದಾರೆ. ಆದ್ರೆ ಸಮಾಧಿ ಅವಸ್ಥೆಯಲ್ಲಿ ದೃಷ್ಟ ಸ್ಮೃತಿ ಸಂಪ್ರಮೋಷ ಇರೋದಿಲ್ಲ. ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಚಟುವಟಿಕೆ ಇಲ್ಲದೆ ಇರೋದು ಅನ್ನೋದು ಸಮಾಧಿ ಅವಸ್ಥೆ ಅಲ್ಲ. ಸಮಾಧಿಯಲ್ಲಿ ಭಗವಂತ ಕಾಣಿಸ್ತಾ ಇರ್ತಾನೆ, ಮನಸ್ಸಿನಿಂದ ಗೋಚರ ಆಗ್ತಾ ಇರ್ತಾನೆ, ಅವನ ಪ್ರತೀಕ ಒಳಗೆ ಕಾಣಿಸ್ತಾ ಇರ್ತದೆ. ಅಂತಶ್ಚಕ್ಷುವಿಗೆ ನಾವು ಅದು ಕಾಣ್ತಾ ಇರ್ತದೆ. ಹಾಗಾಗಿ ಇಲ್ಲಿ ಸುಷುಪ್ತಿ ಅಂತ ಅರ್ಥ ಮಾಡಬೇಕೇ ಹೊರತು ಹಾಗೆ ಅರ್ಥ ಮಾಡೋದು ಸರಿಯಲ್ಲ. ಇನ್ನು ವೀರರಾಘವ ವ್ಯಾಖ್ಯಾನ ಮತ್ತು ವಿಷ್ಣು ಪ್ರಸಾದಾಚಾರ್ಯ ವ್ಯಾಖ್ಯಾನದಲ್ಲಿ ಜೀವನಿಗೆ ಸುಷುಪ್ತಿಯಲ್ಲಿ ಮನಸ್ಸು ಹೊರತಾದಾಗ ಪರಮಾತ್ಮ ಸಿಗ್ತಾನೆ, ಆದರೂ ಪರಮಾತ್ಮ ಅವನಿಗೆ ಗೋಚರ ಆಗೋದಿಲ್ಲ. ಕೇವಲಯ ಸ್ವಸಂಸ್ಥಯ ಅಂತ ಅಂದ್ರೆ ರಾಗಾದಿ ದೋಷರಹಿತವಾದಂತಹ ಸ್ವಾಭಾವಿಕ ಜ್ಞಾನದಿಂದ ಮಾತ್ರ ಅವನು ಎಚ್ಚರದಲ್ಲಿ ತಿಳಿದು ಬರ್ತಾನೆ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಇಲ್ಲಿ ಈಯತೆ ಅಂತನ್ನೋ ಶಬ್ದವನ್ನ 2 ಸಲ ಅದನ್ನ ಆವೃತ್ತಿ ಮಾಡಿಕೊಂಡು ಅವನು ಪರಮಾತ್ಮ ಮನಸ್ಸು ಹೊರತಾದಾಗ ಲಭಿಸ್ತಾನೆ ಅಂತ 1 ಸಲ, ಆಮೇಲೆ ತಿಳಿದು ಬರ್ತಾನೆ, ಸ್ವಾಭಾವಿಕವಾದ ಜ್ಞಾನದಿಂದ ಮಾತ್ರ ತಿಳಿದು ಬರ್ತಾನೆ ಅಂತ 2 ಸಲ ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಬೇರೆ ಬೇರೆ ಅರ್ಥ ಇಟ್ಕೊಂಡಿದ್ದಾರೆ. 1 ಸಲ ಸಿಗ್ತಾನೆ ಅಂತ, ಇನ್ನೊಂದ್ಸಲ ತಿಳಿದು ಬರ್ತಾನೆ ಅಂತ. ಈಯತೆ ಅನ್ನೋ ಶಬ್ದಕ್ಕೆ 2 ಸಲ ಆವೃತ್ತಿ ಮಾಡ್ಕೊಂಡು 2 ರೀತಿ ಅರ್ಥ ಬೇರೆ ಬೇರೆ ಇಟ್ಕೊಂಡಿದ್ದಾರೆ. ಸುಷುಪ್ತಿಯಲ್ಲಿ ಲಭಿಸ್ತಾನೆ, ಎಚ್ಚರದಲ್ಲಿ ಶುದ್ಧ ಮನಸ್ಸಿನಿಂದ ತಿಳಿದು ಬರ್ತಾನೆ ಅಂತ. ಹೀಗೆ 2 ವಾಕ್ಯ ಮಾಡ್ಕೊಳ್ಬೇಕು. ಹೀಗೆ 2 ಸಲ ಆವೃತ್ತಿ ಮಾಡಿಕೊಂಡು 2 ವಾಕ್ಯಗಳನ್ನ ಪ್ರತ್ಯೇಕ ಮಾಡ್ಕೊಳ್ತಕ್ಕಂತಹ ಒಂದು ಶ್ರಮ ಅವರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಅದಕ್ಕೆ ಇಲ್ಲಿ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಯಾವ ಶ್ರಮವೂ ಇಲ್ಲ,
ಮತ್ತೆ ಹರಿವಂಶ ಪುರಾಣದ ಆಧಾರವೂ ಕೂಡ ಇದೆ. ಹರಿವಂಶದಲ್ಲಿ ಹಾಗೆ ವ್ಯಾಖ್ಯಾನ ಮಾಡಿ ತೋರಿಸಿದ್ದಾರೆ. ಅದೇ ರೀತಿ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡಿ ಈ ಶ್ಲೋಕದ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾರೆ. ಇಲ್ಲಿ ಕೇವಲಯ ಸ್ವಸಂಸ್ಥಯ ಅಂತಿದೆ, ಅದನ್ನು ತಗೊಳ್ತಾರೆ ಆಚಾರ್ಯರು. ಕೇವಲಯ ಸ್ವಸಂಸ್ಥಯ ಸ್ವಪ್ನ ಸುಷುಪ್ತ್ಯಾದೌ ಮನ ಉಪರಮಾತ್ ಜೀವಸ್ವಾತಂತ್ರ್ಯ ದರ್ಶನೇಪಿ ಸ್ವಪ್ನ ಪ್ರಬೋಧಾದಿ ದರ್ಶನಾತ್ ಅನ್ಯ ಈಶ್ವರಸ್ತನ್ಯಾಮಕೋ ಅಸ್ತಿ ಇತಿ ಜ್ಞಾಯತೆ ಜೀವೇಚ್ಛಾಭಾವಾತ್ ಕೇವಲತ್ವಂ. ಇದು ಮಧ್ವಾಚಾರ್ಯರ ತಾತ್ಪರ್ಯ. ಕೇವಲಯ ಸ್ವಸಂಸ್ಥಯ ಅನ್ನೋದರ ಅಭಿಪ್ರಾಯ ಅಂತ ಅನ್ನೋದು ತಿಳಿಸ್ಲಿಕ್ಕೆ ಅದನ್ನು ತಗೊಂಡಿದ್ದಾರೆ ಪ್ರತೀಕವಾಗಿ. ಸ್ವಪ್ನ ಮತ್ತು ಸುಷುಪ್ತಿ ಲಯಗಳಲ್ಲಿ ಮನಸ್ಸು ಹೊರತಾಗಿರ್ತದೆ. ಆದ್ರಿಂದ ಆ ಕಾಲದಲ್ಲಿ ಜೀವನಿಗೆ ಸ್ವಾತಂತ್ರ್ಯ ಇರೋದಿಲ್ಲ. ಆ ರೀತಿ ಆ ಸ್ವಾತಂತ್ರ್ಯ ಇಲ್ಲ ಅಂತನ್ನೋದು ಕಂಡಿದ್ರು ಕೂಡ ಎಚ್ಚರ ಆದಾಗ ಅವನಿಗೆ ಗೊತ್ತಾಗ್ತದೆ, ಈ ಸ್ವಪ್ನ ಮತ್ತು ಸುಷುಪ್ತಿಗಳಿಗೆ ನಿಯಾಮಕನಾಗಿ ಒಬ್ಬ ಭಗವಂತ ಇದ್ದಾನೆ, ಅವನೇ ನನಗೆ ಈಗ ಎಚ್ಚರವನ್ನ ಉಂಟು ಮಾಡಿದ್ದಾನೆ ಅಂತ ಆಮೇಲೆ ತಿಳ್ಕೊಳ್ತಾನೆ. ಹಾಗಾದ್ರೆ ಸ್ವಪ್ನ ಮತ್ತು ಸುಷುಪ್ತಿಗಳು ನಮ್ಮ ಇಚ್ಛೆಯಿಂದ ಆದದ್ದಲ್ಲ, ಅದು ಅವನ ಇಚ್ಛೆಯಿಂದಲೇ ಆದದ್ದು ಅಂತ ಕೇವಲಯ ಅನ್ನೋ ಶಬ್ದ ಹಾಗೆ ಹೇಳ್ತಾ ಇದೆ. ಕೇವಲ ಭಗವಂತನ ಇಚ್ಛೆಯಿಂದಲೇ ಆದದ್ದು, ಅದು ನಮ್ಮ ಇಚ್ಛೆಯಲ್ಲಿ ಇಲ್ಲ. ಅವನ ಇಚ್ಛಾ ಪ್ರಕಾರವಾಗಿ ಸ್ವಪ್ನ ಸುಷುಪ್ತಿಗಳು ಬಂತು. ಈಗ ಅವನ ಇಚ್ಛೆಯಿಂದಲೇನೆ ನನಗೆ ಎಚ್ಚರ ಆಗಿದೆ ಅನ್ನೋ ಜ್ಞಾನ ಸುಷುಪ್ತಿ ಕಾಲದ ನಂತರದಲ್ಲಿ ಬರ್ತದೆ. ಈ ರೀತಿ ಅರ್ಥ ಮಾಡ್ಬೇಕು. ಇದಕ್ಕೆ ಹರಿವಂಶ ಪುರಾಣದ ವಾಕ್ಯಗಳನ್ನ ಉದಾಹರಿಸ್ತಾ ಇದ್ದಾರೆ. ಯದೋಪರಾಮೋ ಮನಸಃ ಸ್ವಪ್ನ ಸುಪ್ತಿಲಯಾದಿಷು ತದಾವಸ್ಥಾ ಪ್ರಬೋಧಾದಿ ಕಾರಣತ್ವೇನ ಕೇಶವಃ ಅಸ್ವಾತಂತ್ರ್ಯಾತ್ತು ಜೀವಸ್ಯ ವಿದ್ಯತೆನ್ಯೋ ನಿಯಾಮಕಃ ಜೀವ ಪ್ರವೃತ್ಯನಾಕುಲ್ಯ ಜ್ಞಾಯತೆ ಸೌ ತದಾ ವಿಭುಃ ಇತಿ ಹರಿವಂಶೇಷು ಅಂತ ಹರಿವಂಶದ ವಾಕ್ಯ. ಯದೋಪರಾಮೋ ಮನಸಃ ಸ್ವಪ್ನ ಸುಷುಪ್ತಿ ಲಯ ಮೂರ್ಛೆ ಮೊದಲಾದವುಗಳಲ್ಲಿ ಮನಸ್ಸು ಉಪರತಾಗಿರೋದ್ರಿಂದ ಜೀವನಿಗೆ ಸ್ವಾತಂತ್ರ್ಯ ಇರೋದಿಲ್ಲ. ಹಾಗಾಗಿ ಆ ಅವಸ್ಥೆಗಳಿಗೂ ಎಚ್ಚರ ಮುಂತಾದವುಗಳಿಗೂ ಕೂಡ ಕಾರಣನಾಗಿ ನಿಯಾಮಕನಾಗಿ ಬೇರೆ ಒಬ್ಬ ಭಗವಂತ ಇದ್ದಾನೆ. ಜೀವನಿಗೆ ಸ್ವಾತಂತ್ರ್ಯ ಇಲ್ಲದೆ ಇದ್ರೂ ಕೂಡ ಅವನ ಸ್ವಪ್ನ ಮತ್ತು ಎಚ್ಚರ ಮುಂತಾದ ಪ್ರವೃತ್ತಿಗಳಿಗೆ ಯಾವುದೇ ರೀತಿ ವ್ಯತ್ಯಯ ಉಂಟಾಗೋದಿಲ್ಲ. ಆದ್ದರಿಂದ ಅವುಗಳಿಗೆ ನಿಯಾಮಕ ಭಗವಂತನೇ ಅನ್ನೋದು ಎಚ್ಚರ ಆದ ಮೇಲೆ ಜೀವ ಊಹಿಸಿಕೊಂಡು ತಿಳ್ಕೊಳ್ತಾನೆ ಅಂತ ಹೀಗೆ ಹರಿವಂಶ ಹೇಳ್ತಾ ಇದೆ. ಇದೇ ಅಭಿಪ್ರಾಯ ಈ ಶ್ಲೋಕದ್ದು. ಯದೋಪರಾಮೋ ಮನಸೋ ನಾಮ ರೂಪಸ್ಯ ದೃಷ್ಟಿ ಸ್ಮೃತಿ ಸಂಪ್ರಮೋಷಾತ್ ಯೀಯತೆ ಕೇವಲಯ ಸ್ವಸಂಸ್ಥಯಾ ಹಂಸಾಯ ತಸ್ಮೈ ಶುಚಿಸದ್ಮನೇ ನಮಃ ಅಂತಹ ಸ್ವಪ್ನ ಸುಷುಪ್ತಿ ಮತ್ತು ಎಚ್ಚರ ಇವುಗಳಿಗೆಲ್ಲ ನಿಯಾಮಕನಾದಂತಹ ಎಲೆ ಭಗವಂತನೇ, ನೀನು ಶುದ್ಧನಾಗಿದ್ದಿ ಮತ್ತು ಪ್ರಾಣ ಅಂತರ್ಯಾಮಿಯಾಗಿದ್ದಿ. ಶುಚಿಸದ್ಮ ಅಂತಂದ್ರೆ ಹಾಗೆ ಶುಚಿಸತ್ ಅಂತನ್ನೋದು ಮುಖ್ಯ ಪ್ರಾಣದೇವರ ಶುಚಿ ಅಂದ್ರೆ ವಾಯುದೇವರು, ಅವರ ಒಳಗೆ ಇರ್ತಕ್ಕಂತಹ ಎಲೆ ಭಗವಂತನೇ ನಿನಗೆ ನಮಸ್ಕಾರ ಅಂತ ಹೀಗೆ ದಕ್ಷ ಪ್ರಜಾಪತಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಸಾಕ್. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ ಆಚಾರ್ಯ.